ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ಭಗವಂತ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಕೊತ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇರುತ್ತೆ. ಬೆಲ್ ಐಕಾನನ್ನು ನೀವು ಪ್ರೆಸ್ ಮಾಡಿದ್ದೇ ಆಯಿತು ಅಂದರೆ ನಾನು ಹಾಕುವಂಥ ವಿಡಿಯೋಗಳಲ್ಲಿ ನಿಮ್ಗೆ ಫಸ್ಟ್ ಬಂದು ತಲುಪುತ್ತೆ. ಸಾಮಾನ್ಯವಾಗಿ ಪುಳಿಯೋಗರೆ ಪೌಡರಿಂದ ಪುಳಿಯೋಗರೆ ಗೊಜ್ಜಷ್ಟೇ ಮಾಡ್ತೀವಿ. ಆದರೆ ಇವತ್ತು ನಾನಿಲ್ಲಿ ಪುಳಿಯೋಗರೆ ಪೌಡರ್ನ ಉಪಯೋಗಿಸ್ಕೊಂಡು ವಾಂಗಿಬಾತ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ನಿಮಗಿಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ನೀರಿನಂಶ ಹೋಗೋವರೆಗೂ ಕೂಡ ನಾನಿಲ್ಲಿ ಬದನೆಕಾಯಿನ ರೋಸ್ಟ್ ಮಾಡ್ಕೊತಾ ಇರೋವಂಥದ್ದು. ಯಾಕೆಂದರೆ ಇದು ಒಂದು ವಾರ ಇಡಬೇಕಲ್ವಾ, ಸೊ ಹಂಗಾಗಿ ಇದನ್ನು ನಾನು ಚೆನ್ನಾಗಿ ಈ ರೀತಿಯಾಗಿ ರೋಸ್ಟ್ ಮಾಡಿ ಇಟ್ಕೊಬೋದು. ಅಂದರೆ ಈ ಥರ ನಾವು ಬೆಳಗ್ಗೆ ಹೊತ್ತು ತುಂಬ ಅರ್ಜೆಂಟ್ ಇದ್ದಾಗ ಈ ಥರ ಗೊಜ್ಜುಗಳನ್ನು ಮಾಡಿ ರೆಡಿ ಇಟ್ಕೊಂಡ್ರೆ ನಮಗೆ ಸೊ ಲಂಚ್ ಬಾಕ್ಸ್ಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಅಂದರೆ ಕೆಲ್ಸಕ್ಕೆ ಹೋಗೋರ್ಗಂತೂ ಇದು ಈಸಿನೇ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಈ ರೀತಿಯಾಗಿ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ನಾನಿಲ್ಲಿ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದೇನು ನಮಗೆ ಎಣ್ಣೆಯನ್ನು ಬೇರೆ ತೆಗಿಬೇಕು ಅಂತೇನಿಲ್ಲ. ಇದಕ್ಕೆ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ 1.5 ಲೋಟದಷ್ಟು ಹುಣಸೆ ರಸನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ತೀರಾ ತೆಳ್ಳಗಂತೂ ಮಾಡ್ಕೋಬೇಡಿ. ಈ ರೀತಿಯಾಗಿ ನಾನು ಹುಣಸೆ ರಸನೂ ಕೂಡ ಇದಕ್ಕೆ ನಾನು ಹಾಕಿ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ತಾಯಿದ್ದೀನಿ. ಅಂದರೆ ನೀರಿನಂಶ ಹೋಗ್ಬೇಕು ಇದನ್ನು ಕೂಡ. ಇವಾಗಲೇ ನೀವೇನು ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಬೆಲ್ಲ, ಅಂದರೆ ಒಂದು ಅಳತೆ ಆಗಬೇಕು ಅಂತಂದರೆ ನೀವು ಅರ್ಧ ಟೀ ಲೋಟದಷ್ಟು ಬೆಲ್ಲನೂ ಕೂಡ ಪುಡಿ ಮಾಡಿಟ್ಕೊಂಡು ಇದಕ್ಕೆ ಹಾಕಿದ್ರೆ ಆಯಿತು. ನಾನು ಇದಕ್ಕೇ ಸ್ವಲ್ಪ ಏನು ಮಾಡ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇರೋವಂಥದ್ದು. ಸೊ ಇದೆಲ್ಲ ಮಿಕ್ಸ್ ಆಗೋ ಅಷ್ಟೊತ್ತಿಗೆ ನಾನಿಲ್ಲಿ ಪಕ್ಕದಲ್ಲಿ ಒಂದು ಒಗ್ಗರಣೆನೂ ಕೂಡ ಮಾಡಿಟ್ಕೊಳ್ಳಲಿಕ್ಕೆ ಅಂತೇಳಿ ಬಾಣಲಿಗೆ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸೊ ಸಾಸಿವೆನ ಹಾಕ್ತಾ ಇರೋವಂಥದ್ದು. ಫ್ರೆಂಡ್ಸ್, ಇಲ್ಲಿ ಕಡಲೆ ಬೀಜನ ಹೊರಗೆ ಸಪ್ರೇಟಾಗಿ ಕರೆದಿಟ್ಕೋಬೇಕು ಅಂತ ಏನಿಲ್ಲ. ಸೊ ಇದಕ್ಕೆ ನಾನಿಲ್ಲಿ ಕಡಲೆ ಬೀಜನೂ ಕೂಡ ಹಾಕಿಟ್ಕೊಂಡಿರೋಂತೀನಿ. 2 ಸ್ಪೂನಷ್ಟು ಕಡಲೆ ಬೀಜ, 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಬಿಳಿ ಎಳ್ಳು, ಇದನ್ನಿಷ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿಲ್ಲಿ ರೋಸ್ಟ್ ಮಾಡ್ತಾಯಿದ್ದೀನಿ. ಕಡಲೆಬೇಳೆ, ಎಳ್ಳು, ಸೊ ಅದೆಲ್ಲನೂ ಕಡಲೆ ಬೀಜ ಎಲ್ಲ ರೋಸ್ಟ್ ಆಗೋ ಅಷ್ಟೊತ್ತಿಗೆ ಇಲ್ಲಿ ಪಕ್ಕದಲ್ಲಿ ಆ್ಯಕ್ಚುಲಿ ನಾನು ಹುಣಸೆ ರಸದ ಗೊಜ್ಜಿಟ್ಟಿದ್ವಲ್ಲ, ಅದು ಏನಾಗ್ತಾಯಿದೆ ಅಂತಂದರೆ ನೋಡಿ, ಇನ್ನೊಂದು ಸ್ವಲ್ಪ ಇದು ಗೊಜ್ಜು ಕುದಿಬೇಕು ಚೆನ್ನಾಗಿ. ಅಂದರೆ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಅಂಶ ಮಾತ್ರ ಬಿಟ್ಕೋಬೇಕು. ಸೊ ಈ ಸಂದರ್ಭದಲ್ಲಿ ನಾನಿಲ್ಲಿ 1-2 ಇಲ್ಕಷ್ಟು ಬೆಳ್ಳುಳ್ಳಿನೂ ಕೂಡ ಹಾಕ್ತಾಯಿದ್ದೀನಿ. ಅಂದರೆ ಫ್ಲೇವರ್ಗೋಸ್ಕರ ಅಷ್ಟೇ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಆ್ಯಕ್ಚುಲಿ ಹಚ್ಚಾಕ್ಬಿಟ್ರೇ ಚೆಂದ, ಬಟ್ ನನಗೆ ಟೈಮ್ ಅಷ್ಟು ಆಗ್ತಾಯಿಲ್ಲ, ಹಂಗಾಗಿ ನಾನಿಲ್ಲಿ ಹಾಗೇ ಹಾಕ್ತಾ ಇರೋವಂಥದ್ದು. ಇದಕ್ಕೆ ನಾನಿಲ್ಲಿ ಹಚ್ಚಿಟ್ಕೊಂಡಿರೋವಂಥ ಒಂದು ಈರುಳ್ಳಿನೂ ಕೂಡ ಹಾಕ್ತಾಯಿದ್ದೀನಿ. ಅಂದರೆ ಸಣ್ಣಗೆ ಹಚ್ಚಿಟ್ಟಿದ್ದನಲ್ಲ ಆ ಈರುಳ್ಳಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದಕ್ಕೆ ರೋಸ್ಟ್ ಮಾಡ್ಕೋಬೇಕು. ಈ ಥರ ಗೊಜ್ಜನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಅಂದರೆ ಇದನ್ನು ನಾವು ಒಂದು ವಾರ ಇಟ್ಕೊಂಡು ಆರಾಮಾಗಿ ತಿನ್ಬೋದು ಅಂತ ಹೇಳಿದ್ನಲ್ಲ. ಸೊ ಇದನ್ನು ಈರುಳ್ಳಿ ಎಲ್ಲ ಹಾಕ್ದಾಗಂತ ಅಂದರೆ ಇನ್ನೂ ಚೆನ್ನಾಗೇ ಅದಿರುತ್ತೆ. ಇವಾಗ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆಯಲ್ಲ, ಇದಕ್ಕೆ ನಾನಿಲ್ಲಿ ಪುಳಿಯೋಗರೆ ಪೌಡರು ನಿಮ್ಗೆ ಆಲ್ರೆಡಿ ಇದೆ, ಗೊತ್ತಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ನಾನಿಲ್ಲಿ ಏನು ಹುಣಸೆ ರಸ ತೊಗೊಂಡಿದ್ನಲ್ಲ, ನೋಡಿ, ನೀವು ಅಕಸ್ಮಾತ್ ಏನಾದರೂ ಅಳತೆನಲ್ಲಿ ಹಾಕ್ತೀನಿ ಅಂತಂದರೆ 1.5 ಲೋಟದಷ್ಟು ನಾವು ಹುಣಸೆ ರಸನ ತೊಗೊಂಡಿದ್ನಲ್ಲ, ಸೊ ಇದಕ್ಕೆ ನಾನಿಲ್ಲಿ 1 ಲೋಟದಷ್ಟು ಪುಡಿಯನ್ನು ಹಾಕ್ತಾ ಇರೋವಂಥದ್ದು. ಅಂದರೆ ಪುಳಿಯೋಗರೆ ಪೌಡರ್ ಇದೆಯಲ್ಲ ಅದನ್ನು ನಾನಿಲ್ಲಿ ಹಾಕ್ತಾ ಇರೋವಂಥದ್ದು. ನಿಮಗೆ ಗೊತ್ತಾಗ್ತಾ ಇದೆ ನೋಡಿ, ಇಲ್ಲಿ ಸ್ವಲ್ಪ ಕೂಡ ಬಾಣಲಿಗೆ ಇಲ್ಲಿ ಕಚ್ತಾನೆ ಇಲ್ಲ. ಆ ಎಣ್ಣೆ ಎಲ್ಲನೂ ಕೂಡ ಸೈಡಲ್ಲಿ ಯಾವ ರೀತಿ ಬಿಡ್ತಾ ಇದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದೆಯಲ್ಲ. ನೋಡಿ, ಈ ರೀತಿಯಾಗಿ ಎಣ್ಣೆನ ಬಿಟ್ಕೋಬೇಕು. ಸೊ ಈ ಕಡೆ ಇವಾಗ ಬಾಣಲಿನಲ್ಲಿ ಇಟ್ಟಿದ್ವಲ್ಲ ನಾವು ಒಗ್ಗರಣೆ, ಅದನ್ನು ಕೂಡ ಹಾಗೆ ನೋಡಿ, ಈರುಳ್ಳಿ ಎಲ್ಲನೂ ಕೂಡ ಬೆಂದಾಗಿದೆ ನೋಡಿ. ಅಲ್ಲಿ ಚೆಕ್ ಮಾಡಿದ್ರೆ ಸಾಕು, ಯಾವ್ದಾದ್ರು ಒಂದು ಈರುಳ್ಳಿದು ಪೀಸ್ ತೊಗೊಂಡು ಜಸ್ಟ್ ಅದು ಬೆಂದಿದೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಇದೇ ಬಾಣಲಿಗೆ ಇವಾಗ ನಾನು ಏನು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಬದನೆಕಾಯಿಗಳನ್ನು ಕೂಡ ಇದಕ್ಕೆ ನಾವು ಹಾಕಿದ್ರೆ ಆಯಿತು. ನೋಡಿ, ಇವಾಗ ಇದು ಏನು ಒಗ್ಗರಣೆ ಕೊಟ್ಟಿದ್ವಲ್ಲ ಅದಕ್ಕೆ ಚೆನ್ನಾಗಿ ಇವಾಗ ಈರುಳ್ಳಿ ಎಲ್ಲ ಹಾಕಿದ್ದಾಯಿತು, ಕಡಲೆ ಬೀಜ ಕಡಲೆಬೇಳೆ ಎಲ್ಲನೂ ಆಯ್ತಲ್ಲ. ಸೊ ಇದಕ್ಕೆ ನೀವೇನು ಮಾಡ್ಕೊಳ್ಳಿ, ಬದನೆಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕು ಮತ್ತೊಂದು ಸರ್ತಿ. ನೆನಪಿರಲಿ, ಇದಕ್ಕೆ ಯಾವುದೇ ಥರದ ನೀರಿನ ಅಂಶ ನೋಡಿ ಎಲ್ಲೂ ಇಲ್ಲ ಇದಕ್ಕೆ. ಅಂದರೆ ಇದಕ್ಕೆ 1/4 ಚಮಚದಷ್ಟು, ಅಂದರೆ ಟೀ ಸ್ಪೂನ್ ಆದರೆ 1/4 ಚಮಚದಷ್ಟು ಅರಿಶಿನ ಪುಡಿನೂ ಕೂಡ ಹಾಕಿಟ್ಕೋಬೇಕು. ನಿಮ್ಗೇನಾದರೂ ಹಿಂಗೆ ಅಭ್ಯಾಸ ಇತ್ತು ಅಂದರೆ ಹಿಂಗೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಇದನ್ನು. ಬಟ್ ಆ್ಯಕ್ಚುಲಿ ಹಿಂಗು ನಮ್ಮ ಮನೇಲಿ ನಾವು ಜಾಸ್ತಿನೇ ಬಳಸ್ತೀವಿ ಹಿಂಗನ್ನು. ಸೊ ಹಾಗಾಗಿ ನಾನಿಲ್ಲಿ ಜಾಸ್ತಿನೇ ಹಾಕ್ತಾ ಇರೋವಂತಂದರೆ ಆ್ಯಕ್ಚುಲಿ ಪ್ಲಾಸ್ಟಿಕ್ದು ಐಸ್ ಕ್ರೀಮ್ ಎಲ್ಲ ತಿಂತೀವಲ್ಲ, ಅದರಲ್ಲಿ 1/4 ಚಮಚ ಅಷ್ಟೇ ಬರುತ್ತಿದ್ದು. ಸೊ ಈ ಒಗ್ಗರಣೆ ಎಲ್ಲ ಕಂಪ್ಲೀಟಾಗಿ ಮುಗ್ದಿದೆ ನೋಡಿ. ಈಗ ಪುಳಿಯೋಗರೆ ಗೊಜ್ಜಲ್ಲೂ ಕೂಡ ಎಣ್ಣೆಲ್ಲ ಎಷ್ಟು ನೀಟಾಗಿ ಬಿಟ್ಕೊಂಡು ಸರಿ ಹೋಗಿದೆ. ಇದಕ್ಕೆ ನಾವಿಲ್ಲಿ ಏನು ಒಗ್ಗರಣೆ ಮಾಡಿಟ್ಕೊಂಡಿದ್ನಲ್ಲ ಇದನ್ನೆಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಈಗ ಹಾಗೆ ಆದರೆ ಅದು ಪುಳಿಯೋಗರೆ ಗೊಜ್ಜು, ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ವಾಂಗಿಬಾತ್ ಗೊಜ್ಜು.
ಬಟ್ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಇದು ಪುಳಿಯೋಗರೆ ಗೊಜ್ಜು ಅಂತಲೂ ಅನ್ಸೋದೇ ಇಲ್ಲ ನಿಮಗೆ, ವಾಂಗಿಬಾತ್ ಥರನೇ ಬರುತ್ತೆ. ಬಟ್ ಇದರಲ್ಲಿ ಇನ್ನೊಂದು ಏನು ಟಿಪ್ಸ್ ಅಂತಂದರೆ, ನಾವು ತೆಗ್ದಾಗ ಏನಾಗುತ್ತೆ ಪುಳಿಯೋಗರೆ ತಿಂದಿದ್ದೀವಿ ಅನ್ನೋ ಫೀಲ್ ಬರುತ್ತೆ. ನಾನಿಲ್ಲಿ ಈರುಳ್ಳಿ ಹಾಕಿರೋದ್ರಿಂದ ಆ ಇಡೀ ದಿನ ಫೇಲ್ ಬರೋದಿಲ್ಲ. ಈಗ ನಾವು ಹುಳಿ ತೇಗು ಅಂತ ಒಂದು ಸತಿ ಬಂದುಬಿಡುತ್ತಲ್ವ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರಿಗೆ, ಸೊ ಚಕ್ಕೆ ಲವಂಗದ್ದೆಲ್ಲ ಮಸಾಲೆ ತಿಂದಾಗ ಏನಾಗುತ್ತೆ ತೇಗಿದ ತಕ್ಷಣ ಏನು ಬರುತ್ತೆ ಒಂಥರ ಆಗುತ್ತೆ ನಮಗೆ. ಬಟ್ ಈ ಗೊಜ್ಜಲ್ಲಂತೂ ಆ ಥರ ಆಗೋದೇ ಇಲ್ಲ. ಸೂಪರಾಗಿರೋ ವಾಂಗಿಬಾತ್ ಗೊಜ್ಜಂತೂ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ, ನಿಮಗೆ ನೆನಪಿರಲಿ, ಈ ಥರ ಎಣ್ಣೆ ಬಿಟ್ಕೊಂಡಾಗ ಅಷ್ಟೇ ನಿಮಗೆ ಒಂದು ವಾರ ಏನು ಒಂದು 10 ಡೇಸ್ ಬೇಕಾದ್ರೂ ಹೊರ್ಗಡೆ ಇಟ್ಟು ತಿಂದ್ರೂ ಕೂಡ ಸ್ವಲ್ಪನೂ ಕೂಡ ಕೆಡೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊ ಯಾರಿಗೆಲ್ಲ ಈ ವಾಂಗಿಬಾತ್ ಗೊಜ್ಜು ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಜೊತೆಗೆ ಅಲ್ಲೊಂದು ಬೆಲ್ ಐಕಾನ್ ಇರುತ್ತೆ, ಆ ಬೆಲ್ ಐಕಾನನ್ನು ನೀವು ಪ್ರೆಸ್ ಮಾಡಿದ್ದೆ ಆಯಿತು ಅಂದರೆ ನಾನು ಹಾಕುವಂಥ ವಿಡಿಯೋಗಳಲ್ಲಿ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ನೀವು ಬೇಕಿದ್ದರೆ ರೈಸನ್ನು ನೀವು ಕಲಿಸ್ತಿರಲ್ಲ ಆ ಟೈಮಲ್ಲಿ ಬೇಕಂದರೆ ಗೋಡಂಬಿನೂ ಕೂಡ ಕರೆದು ಹಾಕ್ಕೋಬೋದು, ಇನ್ನೂ ಟೇಸ್ಟು ಹೆಚ್ಚಿಗೆ ಮಾಡುತ್ತೆ. ಸೊ ಬನ್ನಿ, ಇವಾಗ ನಾನು ರೈಸನ್ನು ಕೂಡ ಕಲಿಸಿ ನಿಮಗೆ ವಾಂಗಿಬಾತ್ ರೈಸ್ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಸೊ ಗೊಜ್ಜು ರೆಡಿಯಾಗಿದೆ, ರೈಸು ಕೂಡ ಮಾಡ್ಕೊಂಬಿಡೋಣ ನಾವು. ನೀವು ಬಿಸಿ ಅನ್ನಕ್ಕೆ ಹಾಕಿ ಕಲಿಸ್ಬಾರ್ದು, ಸ್ವಲ್ಪ ಆರಕ್ಕಿಟ್ಟು ಆಮೇಲೆ ನೀವು ಗೊಜ್ಜಾಗಿ ಕಲಿಸಿದ್ರೆ ಏನಾಗುತ್ತೆ ನೋಡಿ, ಈ ರೀತಿಯಾಗಿ ಉಡುಡಿಯಾಗಿ ಬರುತ್ತೆ. ಸೊ ತುಂಬ ಟೇಸ್ಟಿಯಾಗಿರತಕ್ಕಂಥ ಪುಳಿಯೋಗರೆ ಕಮ್ ವಾಂಗಿಬಾತ್ ಗೊಜ್ಜು ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಇಷ್ಟ ಆಯಿತು ಗೊತ್ತಲ್ಲ ಏನು ಮಾಡಬೇಕು ಅಂತ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಾನಿಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.